ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಸ್ವಯಂ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನ ಆಲಿಸುತ್ತಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಾಬಾರವರು ಈ ದಿನದ ಸ್ಲೋಗನ್ನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಡೀ ಜ್ಞಾನದ ಅಥವಾ ಇಡೀ ಯಜ್ಞದ ಉದ್ದೇಶವೇ ಏನಾಗಿದೆ ಅಂದರೆ ರಾಜಯೋಗದ ಅಭ್ಯಾಸವನ್ನು ಮಾಡುವುದು. ರಾಜಯೋಗ ಅಂತಂದ್ರೆ ನನ್ನನ್ನು ನಾನು ಆತ್ಮ ಅಂತ ತಿಳಿದು ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ಶಿವ ತಂದೆಯ ಸ್ಮೃತಿಯಲ್ಲಿ ಇರುವ ಅಭ್ಯಾಸವನ್ನು ಮಾಡು. ನನ್ನನ್ನು ನಾನು ದೇಹಬಾನದಿಂದ ಬಿಡಿಸಿಕೊಂಡು ಆತ್ಮ ಅಭಿಮಾನಿಯಾಗಿ ಆತ್ಮದ ಸ್ವರೂಪದಲ್ಲಿ ಬಂದು ಪರಂಜ್ಯೋತಿ ಶಿವ ತಂದೆಯ ಸ್ಮೃತಿಯಲ್ಲಿ ಸದಾಕಾಲ ಇರುವಂತಹ ಅಭ್ಯಾಸವೇ ರಾಜಯೋಗ. ಹಾಗಾಗಿ ನಾವು ಬಹಳಷ್ಟು ವರ್ಷಗಳಿಂದ ಎಷ್ಟೇ ಜ್ಞಾನದಲ್ಲಿದ್ದೀವಿ, ಧಾರಣೆಯಲ್ಲಿದ್ದೀವಿ ಅಂದರೂ ಸಹ ನಾವು ಎಷ್ಟೇ ಸೇವೆಯನ್ನು ಮಾಡ್ತಾ ಇದ್ರೂ ಎಲ್ಲಿಯವರೆಗೆ ನಮಗೆ ಯೋಗ ಅನುಭೂತಿಯಾಗುವುದಿಲ್ವೋ ಅಲ್ಲಿಯ ತನಕ ನಮಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಬಲೆ ಸೇವೆ ಮಾಡಿದಾಗ ತೃಪ್ತಿ ಇರೋಲ್ವಾ ಅಂದ್ರೆ ತಾತ್ಕಾಲಿಕ ಇರುತ್ತೆ, ತಾತ್ಕಾಲಿಕ. ಜ್ಞಾನ ಕೇಳ್ತಾ ಕೇಳ್ತಾ ಸುಖ ಆಗಲ್ವಾ, ಒಂದಷ್ಟು ಸಂತೋಷ ಆಗಲ್ವಾ, ತೃಪ್ತಿ ಆಗಲ್ವಾ ಅಂದ್ರೆ ಆಗುತ್ತೆ, ತಾತ್ಕಾಲಿಕ. ಧಾರಣೆಗಳನ್ನು ಮಾಡುವಾಗ ಒಂದಷ್ಟು ಆನಂದ ಆಗಲ್ವಾ, ಆಗುತ್ತೆ, ತಾತ್ಕಾಲಿಕ. ಆದರೆ ಈ ಜ್ಞಾನ ಧಾರಣ ಸೇವಾ
ಎಲ್ಲವೂ ಕೂಡ ಯೋಗಕ್ಕಾಗಿಯೇ ಹೊರತಾಗಿ ಯೋಗವನ್ನು ಬಿಟ್ಟು ಇವು ಯಾವ ಕೂಡ ಸಫಲ ಅಂತಿಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಸಾರ್ಥಕ ಆಗಬೇಕು ಅಂತಂದರೆ ಯೋಗಯುಕ್ತ ಸೇವೆ ಆಗಬೇಕು. ಧಾರಣೆ ಸಾರ್ಥಕ ಆಗಬೇಕು, ಸರಿಯಾಗಿ ಉಳಿಬೇಕು ಅಂದರೆ, ಧಾರಣೆ ಕರೆಕ್ಟ್ ಆಗಿರಬೇಕು ಅಂದರೆ ಯೋಗಯುಕ್ತ ಧಾರಣೆ. ಜ್ಞಾನ ಅದು ಸಾಫಲ್ಯ ಆಗಬೇಕು ಅಂದರೆ ಅದು ಯೋಗ ಸ್ವರೂಪವನ್ನು ಪಡಿಬೇಕು. ಅಂದರೆ ಜ್ಞಾನವನ್ನು ಕೇಳಿ ಯೋಗ ಸ್ವರೂಪದಲ್ಲಿದ್ದು ಕರ್ಮಗಳನ್ನು ಮಾಡಿ, ಸೇವೆಯನ್ನು ಮಾಡಿ, ಧಾರಣೆಯನ್ನು ಮಾಡಿ, ಆಗ ಅದು ನಿಮಗೂ ಮತ್ತು ಅನ್ಯರಿಗೂ ತೃಪ್ತಿಯನ್ನು ಕೊಡುತ್ತದೆ. ಇದು ಶಾಶ್ವತ ಅವಿನಾಶಿ ತೃಪ್ತಿ, ಅವಿನಾಶಿ ಆನಂದ ಆಗಿದೆ. ಆದರೆ ಬಹಳಷ್ಟು ಬ್ರಹ್ಮಕುಮಾರಿಯರು ಅಥವಾ ಎಲ್ಲ ಈ ಯಜ್ಞದ ವಿದ್ಯಾರ್ಥಿಗಳು, ಪುರುಷಾರ್ಥಿಗಳು ಯಾರೆಲ್ಲ ನಾವಿದ್ದೀವಿ, ಎಲ್ಲರಿಗೂ ಬಹುತೇಕರಿಗೆ ಒಂದು ಚಿಂತೆ ಏನು ಅಂದರೆ, ಅಣ್ಣವರೇ ನಾವು ಬಹಳ ವರ್ಷಗಳಿಂದ ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ, ಆದರೆ ನಮಗೆ ಯೋಗದಲ್ಲಿ ಅನುಭೂತಿನೇ ಆಗೋದಿಲ್ಲ. ಆ ಕ್ಷಣಕ್ಕೆ ಸ್ವಲ್ಪ ಆಗುತ್ತೆ, ಆದರೆ ಮತ್ತೆ ಮನಸ್ಸು ಮಲಿನ ಆಗಿಬಿಡುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಅಣ್ಣವರೇ ನಾವು ಕರ್ಮ ಎಷ್ಟಾದರೂ ಮಾಡ್ತೀವಿ, ಸೇವೆ ಎಷ್ಟಾದರೂ ಮಾಡ್ತೀವಿ, ಜ್ಞಾನ ಕೇಳ್ತಿದ್ದೀವಿ, ಚಿಂತನೆ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ, ಆದರೆ ಯೋಗಕ್ಕೆ ಕೂಡಬೇಕು ಅಂದರೆ ನನಗಾಗ್ತಾ ಇಲ್ಲ ಅಣ್ಣವರೇ. ನನ್ನ ಶರೀರ ಸಹಯೋಗನೆ ಕೊಡೋದಿಲ್ಲ. ಆ ಕಡೆ ಈ ಕಡೆ ಚಂಚಲ, ಇಲ್ಲಿ ನೋವು ಅಲ್ಲಿ ನೋವು ಅಂತ ಅನಿಸ್ಬಿಡುತ್ತೆ. ಇಲ್ಲ, ಶರೀರವನ್ನು ಹೆಂಗೋ ಕೂಡಿಸ್ಬಿಡ್ಬೋದು, ಆದರೆ ಮನಸ್ಸು ಮತ್ತಷ್ಟು ನಾನು ಯಾವಾಗ ಕರ್ಮ ಮಾಡ್ತಾ ಇರ್ತೀನಿ ಅವಾಗ ಒಂದಷ್ಟು ಸ್ಥಿರ ಅಂತ ಅನಿಸುತ್ತೆ. ಆದರೆ ಯೋಗಕ್ಕೆ ಕೂತ್ಕೊಂಡಾಗೆ ಬಲು ಸ್ಪೀಡಾಗಿ ಎಲ್ಲೆಲ್ಲೋ ಹೋಗಿ ನನ್ನ ಮನಸ್ಸು ಸಂಕಲ್ಪಗಳನ್ನು ಮಾಡುವ ಬದಲಿಗೆ ವಿಕಲ್ಪಗಳಲ್ಲಿ ಬಂದು ಅನೇಕ ದುರಾಲೋಚನೆಗಳಲ್ಲಿ ಮುಳುಗಿಬಿಡುತ್ತೆ ಅಣ್ಣವರೇ. ಇದು ಕಂಪ್ಲೇಂಟ್ ಇದೆ, ಬಹುತೇಕರಿಗಿದೆ, ಎಲ್ಲರಿಗೂ ಅಲ್ಲ. ಅದಕ್ಕೆ ಇವತ್ತು ಸ್ವಯಂ ಪರಂಪಿತ ಶಿವತಂದೆ ಹೇಳ್ತಾ ಇದ್ದಾರೆ, ಯೋಗೇಶ್ವರನಾದ ಪರಮೇಶ್ವರನೇ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮಗೆ ಅನುಭೂತಿ ಆಗ್ತಾ ಇಲ್ಲ ಅಂದರೆ ನೀವು ಇನ್ನು ಯುದ್ಧದ ಸ್ಥಿತಿಯಲ್ಲಿದ್ದೀರಿ. ಯೋಗ ವಿಜಯಶಾಲಿಯ ಸಂಕೇತ, ಯುದ್ಧ ಘರ್ಷಣೆಯ ಸಂಕೇತ, ಚಾಂಚಲ್ಯದ ಸಂಕೇತ, ಅಲೆದಾಟದ ಸಂಕೇತ, ಭಯದ ಸಂಕೇತ, ಅತೃಪ್ತಿಯ ಸಂಕೇತ. ಆದರೆ ಯುದ್ಧ ಮುಗಿದ ಮೇಲೆ ವಿಜಯವನ್ನ ಸಾಧಿಸ್ತೇವಲ್ಲ, ಅದು ಶಾಂತಿ, ಅದು ತೃಪ್ತಿ, ಅದು ನಿಶ್ಚಲ, ಅದು ನಿರ್ಭಯ. ಹಾಗೆ ನೀವು ಮೆಡಿಟೇಷನ್ ಅನ್ನು ಮಾಡಬೇಕಾದ್ರೆ, ರಾಜಯೋಗವನ್ನು ಅಭ್ಯಾಸ ಮಾಡಬೇಕಾದ್ರೆ, ನಿಮ್ಮನ್ನು ನೀವು ಆತ್ಮ 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 ಅಂತ ಸ್ವರೂಪದಲ್ಲಿ ಬರಬೇಕಾದ್ರೆ, ದೇಹ ಬಾಣವನ್ನು ಬಿಡಬೇಕಾದ್ರೆ ಒಂದಷ್ಟು ಯುದ್ಧ ನಡೆಯುತ್ತೆ, ಘರ್ಷಣೆ ಆಗುತ್ತೆ. ಯಾಕಂದ್ರೆ ಪಕ್ಷಾಂತರ ಆಗಬೇಕಾಗಿದೆ. ಈಗ ನೀವು ಇಲ್ಲಿಯ ತನಕ ದೇಹದ ಅಭಿಮಾನಿಗಳು, ದೇಹದ ಪಕ್ಷ, ರಾವಣನ ಪಕ್ಷದಲ್ಲಿ ಇದ್ದವರು ಈಗ ಸ್ವಯಂ ಆತ್ಮ ರಾಮನ ಪಕ್ಷದಲ್ಲಿ ಬರಬೇಕಾಗಿದೆ. ಪ್ರಕೃತಿ ರಾವಣ ಸ್ವರೂಪ, ವಿಕಾರ ಸ್ವರೂಪ ಆದರೆ ಆತ್ಮ ಶ್ರೀರಾಮನ ಸ್ವರೂಪ, ಶಾಂತಿಯ ಸ್ವರೂಪ, ಸತ್ಯದ ಸ್ವರೂಪ, ಶ್ರೀಮತದ ಸ್ವರೂಪ ಆಗಿದೆ. ಅದಕ್ಕೆ ಈ ಕೌರವದ ವಂಶ ಇದು, ವಿಕಾರ ಇದು. ಹಾಗಾಗಿ ದೇಹ ಬಾಣದಿಂದ ಬಿಡಿಸಿಕೊಂಡು ನಿಮ್ಮನ್ನು ಆತ್ಮದ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಅಭ್ಯಾಸ ಒಬ್ಬ ಯೋಧನಷ್ಟೇ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಹೊರಗೆ ಒಂದು ದೇಶದ ಗಡಿಯನ್ನ ಕಾಯುವಂತ ಒಬ್ಬ ಯೋಧ ಎಷ್ಟು ಗಟ್ಟಿಮುಟ್ಟಾಗಿರ್ತಾನೆಯೋ, ಎಷ್ಟು ತಾಕತ್ವನಾಗಿರ್ತಾನೆಯೋ, ಎಷ್ಟು ತೀಕ್ಷ್ಣಮತಿಯಾಗಿರ್ತಾನೆಯೋ ಅಷ್ಟು ಆ ಗಡಿ ಸುರಕ್ಷಿತ. ಇಡೀ ದೇಶದ 150 ಕೋಟಿ ಜನರು ಆ ದೇಶದ ಗಡಿಯಲ್ಲಿರ್ತಕ್ಕಂಥ ಯೋಧನ ಮೇಲೆಯ ನಂಬಿಕೆ, ಆತನ ಭುಜಬಲ, ಆತನ ತೀಕ್ಷ್ಣಮತಿ,
ಆತನ ತಾಕತ್ತು, ಆತನ ಎಚ್ಚರಿಕೆ ಆಧಾರದ ಮೇಲೆ ನಾವಿಲ್ಲಿ ಸುನಿಶ್ಚಿತವಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಸಂಸಾರವನ್ನು ಕಟ್ಟಿಕೊಂಡಿದ್ದೇವೆ, ಪ್ರಪಂಚವನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪೂರ್ತಿ ನಿಶ್ಚಯ ನಂಬಿಕೆ ಯಾರ ಮೇಲೆ ಅಂದ್ರೆ ಆ ಯೋಧನ ಮೇಲೆ. ಯಾಕೆ ಆ ಯೋಧನ ಮೇಲೆ ಅಷ್ಟು ನಂಬಿಕೆ ಅಂದ್ರೆ ಆ ಯೋಧ ಸಾಮಾನ್ಯನಾಗಿರೋದಿಲ್ಲ. ತನ್ನ ದೇಹವನ್ನ ಕುಟ್ಟಿ 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 ಎಕ್ಸರ್ಸೈಸ್ ಮಾಡಿ, ದೇಹವನ್ನ ದಂಡಿಸಿ, ಉಟ್ಬೈಟ್ ಮಾಡಿ, ರನ್ನಿಂಗ್ ಮಾಡಿ, ಲಾಂಗ್ ಜಂಪ್ ಮಾಡಿ, ಹೈ ಜಂಪ್ ಮಾಡಿ, ಫುಲ್ ದೇಹವನ್ನ ದಂಡಿಸಿ ಆದರೂ ಸರಿ ಅದನ್ನು ಎಕ್ಸರ್ಸೈಸ್ ಮಾಡಿ ಮಣಿಸಿ ಒಂದು ಶಕ್ತಿಯುತ ಗಟ್ಟಿಮುಟ್ಟಾದ ಶರೀರವನ್ನು ಕಂಚನ ಕಾಯಿ ರೀತಿಯಲ್ಲಿ ಮಾಡಿಕೊಳ್ತಾನೆ ಫಸ್ಟ್. ಸಾಮಾನ್ಯರಿಗೂ ಯೋಧರಿಗೂ ವ್ಯತ್ಯಾಸ ಏನು ಅಂದರೆ, ಸಾಮಾನ್ಯರು ಸುಮ್ಮನೆ ದೇಹದ ಥರ ಇದ್ದೀವಿ ಅಷ್ಟೇ ನಾವು, ಆದರೆ ಯೋಧನ ದೇಹ ಅದು ವಜ್ರಕಾಯದಂತೆ ಇರುತ್ತೆ, ಗಟ್ಟಿಮುಟ್ಟಾದ ದೇಹ ಇರುತ್ತೆ. ಅಷ್ಟೇ ಅಲ್ಲದೆ ಮನಸ್ಸಿನ ಎಕ್ಸರ್ಸೈಸ್ ಕೂಡ ಇರುತ್ತೆ. ಆ ಅಭ್ಯಾಸ ಒಂದೇ ದಿನಕ್ಕೆ ಬಂತ ಅಂದ್ರೆ ಖಂಡಿತ ಇಲ್ಲ, ಮತ್ತೆ ಸುಲಭವಾಗಿ ಬಂತು ಅಂದ್ರೆ ಇಲ್ಲ. ಎಷ್ಟು ಕಷ್ಟಪಡಬೇಕು, ಎಷ್ಟು ಬೆವರು ಸುಳಿಸ್ಬೇಕು, ಎಷ್ಟು ಕಾಲು ಕೈ ಕೆತ್ತಿಸ್ಕೊಳ್ಬೇಕು, ಎಷ್ಟು ಬಡಿಸ್ಕೊಳ್ಬೇಕು, ಎಷ್ಟು ಶಿಕ್ಷೆ ಪಡಬೇಕು, ಎಷ್ಟು ದಂಡನೆ ಒಳಪಡಬೇಕು, ಎಷ್ಟು ಕಣ್ಣೀರು ಹಾಕುತ್ತೆ, ಒಂದೊಂದು ಸಲ ಕಣ್ಣೀರು ಬರುತ್ತೆ. ಅಷ್ಟು ದಂಡನೆ ಒಳಪಟ್ಟ ಮೇಲೆ ಇವೆಲ್ಲ ನರನಾಡಿಗಳು, ಎಲುಬುಗಳು ನಮ್ಮ ಹತೋಟಿಗೆ ಬರ್ತವೆ. ಈ ದೇಹವನ್ನು ಬಗ್ಗಿಸೋದು ದಂಡಿಸಿ 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 ಹಿಂಸೆ ಕೊಟ್ಟಾದ್ರೂ ಸರಿ ಅದನ್ನು ಹತೋಟಿ ಮಾಡಿ ನನಗೆ ಬೇಕಾದಂಗೆ ದಷ್ಟಪುಷ್ಟ ಮಾಡ್ಕೊಳ್ಳೋದಕ್ಕೆ ವರ್ಷಾನುಗಟ್ಲೆ, ಎಷ್ಟೋ ವರ್ಷಗಳ ಕಾಲ ಅದಕ್ಕೆ ಮತ್ತು ಹಾಗಂತ ನಿರಂತರವಾಗಿ ನಿತ್ಯ ಅಭ್ಯಾಸದಲ್ಲಿ ಅದನ್ನು ತೊಡಗಿಸಿರ್ತಾನೆ. ಆಗ ಮಾತ್ರ ಆತ ಹೇಳಿದಂತೆ ಆತನ ಕಾಲು, ಆತನ ಕೈ, ಆತನ ದೇಹ, ಆತನ ಇಂದ್ರಿಯಗಳು, ಆತನ ಅವಯವಗಳು ಕೆಲಸಕ್ಕೆ ಬರುತ್ತೆ, ಕೆಲಸ ಮಾಡುತ್ತೆ. ಇನ್ನು ಮನಸ್ಸು ಕೂಡ ತೀಕ್ಷ್ಣವಾಗಿರ್ಬೇಕು. ಅಲ್ಲಿ ಶತ್ರು ಬಂದಿದ್ದಾನೆ ಅಂದರೆ ಬರೋದಕ್ಕಿಂತ ಮುಂಚೆ ಗುರುತಿಸಬೇಕಾಗತ್ತೆ, ಪೊಸಿಷನಲ್ಲಿ ಇರಬೇಕಾಗತ್ತೆ. ಅಂದರೆ ಮಾನಸಿಕವಾಗಿಯೂ ಕೂಡ ಸಿದ್ಧನಾಗಿರಬೇಕು, ಮಾನಸಿಕ ಸ್ಥೈರ್ಯ ಇರಬೇಕು, ನಿರ್ಭೀತಿಯುಳ್ಳವನಾಗಿರಬೇಕು, ಸಾವನ್ನು ಗೆಲ್ಲುವ ಸಾಮರ್ಥ್ಯ ಇರಬೇಕು. ಅಂಥವರನ್ನು ಯೋಧ ಅಂತ ಕರಿತೀವಿ. ಆದರೆ ನಾವು ಬಾಬನ ಮಕ್ಕಳು 7 ದಿನ ಕೋರ್ಸ್ ತಗೊಂಡು ಬಿಟ್ಟಿದ್ದೀವಿ, ವೈಟ್ ಡ್ರೆಸ್ ಹಾಕೊಂಡ್ಬಿಟ್ಟಿವಿ, ಒಂದು ಬ್ಯಾಡ್ಜ್ ಹಾಕೊಂಡ್ಬಿಟ್ಟಿವಿ, ಸೆಂಟ್ರಲ್ ಹೋಗ್ಬಿಟ್ಟಿದೀವಿ. ಕೂತ ತಕ್ಷಣ ಯೋಗ ಆಗ್ಬಿಡ್ಬೇಕು. ಬಾಬನ್ ಫೋಟೋದ ಮುಂದೆ ಕೂತ್ಕೊಂಡ ತಕ್ಷಣನೇ ನಮ್ಮ ಮನಸ್ಸು ಸ್ಥಿರ ಆಗ್ಬಿಡ್ಬೇಕು, ಎಲ್ಲಿ ಅಲದಾಡಬಾರದು. ಅದಕ್ಕೇನು ದಂಡನೆ ಕೊಡಲಿಲ್ಲ, ಅದಕ್ಕೇನು ಎಕ್ಸರ್ಸೈಸ್ ಮಾಡಿಸಿಲ್ಲ, ಅದಕ್ಕೇನು ನೋವಾಗಬಾರದು. ಸುಮ್ಮ ಕೂತ ತಕ್ಷಣ ಬಂದು ಶರಣಾಗ್ಬಿಡ್ಬೇಕು ಅಂತಂದ್ರೆ ದೇಹ ದಂಡಿಸೋದಕ್ಕೆ ಅಷ್ಟೊಂದು ಕಷ್ಟ ಇದೆ ಅಂದರೆ ಇನ್ನು ಕೈಗೆ ಸಿಗದಿರುವಂಥ ಮನಸ್ಸನ್ನು ದಂಡಿಸಬೇಕು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಏಕಾಗ್ರ ಆಗಬೇಕು, ಸ್ಥಿರ ಆಗಬೇಕು ಅಂದರೆ ಅದೇ ವರ್ಷಗಟ್ಟಲೆ ಅಭ್ಯಾಸ ಮಾಡ್ತೀವಿ ಅಂದರೆ ಇದು ಎಷ್ಟು ಮಾಡಬೇಕಾಗಿರುತ್ತೆ. ಆದರೆ ಇದು ಅಸಾಧ್ಯನ ಅಂದರೆ ಖಂಡಿತ ಅಲ್ಲ, ಸಾಧ್ಯ ಇದೆ. ಆದರೆ ನಿರಂತರ ಅಭ್ಯಾಸ, ಪ್ರಾಮಾಣಿಕ ಪ್ರಯತ್ನ ಇರಬೇಕು, ಮಾಡಿಯೇ ತೀರುತ್ತೇನೆ ಅನ್ನುವಂಥ ಉತ್ಸಾಹ ಇರಬೇಕು, ಧೈರ್ಯ ಇರಬೇಕು. ಅದಕ್ಕಾಗಿ ಒಂದಷ್ಟು ಸಮಯವನ್ನು ಮೀಸಲಿಡಬೇಕು, ನುರಿತ ಯೋಗಿಗಳ ಅನುಭವವನ್ನು ಕೇಳಬೇಕು. ಅದಕ್ಕೆ ತಕ್ಕಂಥ ಎಲ್ಲ ರೀತಿಯ ಈ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿಬಿಟ್ಟು ಒಳ್ಳೆ ಊಟನೇ ಕೊಟ್ಟಿಲ್ಲ ಯೋಧನಿಗೆ ಅಂತಂದರೆ ಆತ ಏನು ದೇಶ ಕಾಯ್ತಾನೆ ಹೇಳಿ? ದೇಹ ದಂಡಿಸೋದು ಗೊತ್ತು, ಆದರೆ ಒಳ್ಳೆ ಊಟ ಕೊಡೋದು ಗೊತ್ತಿಲ್ಲ ಅಂದರೆ, ಇಲ್ಲ ಒಳ್ಳೆ ಊಟ ಕೊಟ್ಟಿದ್ದಾನೆ ಅದನ್ನು ಕರಗಿಸೋದು ಗೊತ್ತಿಲ್ಲ ಅಂದರೆ ಎರಡೂ ಡೇಂಜರೇ. ಒಳ್ಳೆ ಊಟ ಕರಗಿಸೋದು ಗೊತ್ತಿಲ್ಲ ಅಂದರೆ ಅದು ವಿಷ ಆಗತ್ತೆ. ಎಕ್ಸರ್ಸೈಸ್ ಊಟ ಸರಿಯಾಗಿ ಮಾಡಿಲ್ಲ ಅಂದರೆ ಅದು ಮರಣ ಶಾಸನ ಆಗತ್ತೆ. ಸಮತೋಲನ, ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಹಾಗೆ ನಾವು ರಾಜಯೋಗಿಗಳಂದ ತಕ್ಷಣನೇ ಸುಮ್ಮನೆ ಬಂದು ಕೂತ್ಕೊಂಡಂಗೆ ಬಾ ಮಗು, ಬಾ 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 ಪುಟ್ಟ ಅಂದ ತಕ್ಷಣ ಬಂದು ಕೂತ್ಕೊಂಡ್ಬಿಡೋದಲ್ಲ ಮನಸ್ಸು. ಅದಕ್ಕೆ ಸರಿಯಾದ ತಯಾರಿ, ನಿರ್ದಿಷ್ಟ ಗುರಿ, ಅಚಲವಾದ ಒಂದು ಸ್ಥಿತಿ ಮತ್ತು ನಿರಂತರ ಅಭ್ಯಾಸ ಮಾಡಿಯೇ ತೀರುತ್ತೇನೆ ಅನ್ನುವಂಥ ವಿಶ್ವಾಸ ಇರಬೇಕು. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು.
ಪರಮಾತ್ಮನ ಮೇಲೆ ನಿಶ್ಚಯ ಇರಬೇಕು. ಅಭ್ಯಾಸಕ್ಕಾಗಿ ಒಬ್ಬ ಯೋಧನಂತೆ ಸಮಯ ನಿಗದಿ ಮಾಡಿಕೊಂಡು ನಿಗದಿಯಾಗಿ ನಿರಂತರವಾಗಿ ನಾವು ಅಭ್ಯಾಸಕ್ಕೆ ಒಳಪಡಬೇಕು. ಏನಿಂಗ ಕೂಡ್ತಿದ್ದಂಗೆ 5 ನಿಮಿಷದೊಳಗಡೆ ಆನಂದ ಆಗ್ಬಿಡ್ಬೇಕು, ಆಹಾಹಾ ಅಂತ ಆಗಲ್ಲ. ಹಂಗೆ ಏನು ಅರ್ಧ ತಾಸಿನೊಳಗಡೆ ಎಲ್ಲ ಸಾಕ್ಷಾತ್ಕಾರನೇ ಆಗ್ಬಿಡ್ಬೇಕು, ಹಂಗಿಲ್ಲ. ಪ್ರಜಾಪಿತ ಬ್ರಹ್ಮ ವಯೋವೃದ್ಧ ಅನುಭವಿ ರಥ ಸಾಕಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಆಸಕ್ತಿ ಉಳ್ಳವರಾಗಿದ್ರು. 12 ಗುರುಗಳನ್ನ ಮಾಡಿಕೊಂಡು ಆ ಅಭ್ಯಾಸವನ್ನು ಬಹಳ ವರ್ಷಗಳ ಕಾಲ ಮಾಡ್ತಾ ಬಂದಿದ್ರು, ಧ್ಯಾನವನ್ನ. ಅಂಥವರೇ ಅನೇಕ ಆದಿರತ್ನರನ್ನ ಕನ್ಯರನ್ನ ಕರೆದುಕೊಂಡು 14 ವರ್ಷಗಟ್ಟಲೆ ತಪಸ್ಸು ಮಾಡಿಸ್ತಾರೆ ಅಂತಂದ್ರೆ ಇನ್ನು ನಮ್ಮ ಕಥೆಯಲ್ಲಿರಬೇಡ ನೋಡ್ಕೊಳ್ಳಿ. ಅದು ಜ್ಞಾನ ಪರ್ಫೆಕ್ಟ್ ಇದ್ದು, ಧಾರಣೆ ಪರ್ಫೆಕ್ಟ್ ಇದ್ದು, ಊಟ ಉಪಹಾರಗಳು ಪರ್ಫೆಕ್ಟ್ ಇದ್ದು, ಅಭ್ಯಾಸವನ್ನೇ ಇಡೀ ದಿನ ಮಾಡ್ತಾ ಇದ್ದಂಥವ್ರೆ 14 ವರ್ಷ ಮಾಡಿದ್ರು. ಇನ್ನು ನಾವು 14 ನಿಮಿಷ ಮಾಡೋದ್ರೊಳಗಡೆ ನನಗೆ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು ಅಂತ ಭ್ರಮಿಸ್ತೀವಿ, ಭಾವಿಸ್ತೀವಿ ಅಂದರೆ ಇದಕ್ಕಿಂತ ಹಾಸ್ಯಾಸ್ಪದ ಇನ್ನೇನಿದೆ? ಇದು ತಪಸ್ಸು, ಇದು ಜೀವನನೇ ತಪಸ್ಸು. ನಮ್ಮದು ಬ್ರಹ್ಮಕುಮಾರ ಜೀವನ ಅಂದರೆ ಬರೀ ಕರ್ಮ ಮಾಡೋದಕ್ಕಲ್ಲ, ನಾವು ಬರೀ ಕ್ಲಾಸ್ ಕೇಳೋದಕ್ಕೆ, ಕ್ಲಾಸ್ ಹೇಳೋದಕ್ಕಲ್ಲ. ಇದು ಬರೀ ಒಂದಷ್ಟು ಸ್ಥೂಲ ಶ್ರೀಮತವನ್ನು ಅಳವಡಿಸಿಕೊಂಡ್ಬಿಟ್ರೆ ಮುಗಿಯೋ ಕತೆ ಅಲ್ಲ. ಇದು ನಿರಂತರ ಒಬ್ಬ ಯೋಗಿ ಆಗಬೇಕು, ಒಬ್ಬ ತಪಸ್ವಿ ಆಗಬೇಕು, ಒಬ್ಬ ಮಹಾತ್ಮ ಆಗಬೇಕು, ಒಬ್ಬ ಧರ್ಮಾತ್ಮ ಆಗಬೇಕು, ಒಬ್ಬ ಸಾಧು ಆಗಬೇಕು, ಒಬ್ಬ ಸತ್ಪುರುಷ ಆಗಬೇಕು, ಒಬ್ಬ ಸನ್ಯಾಸಿ ಆಗಬೇಕು. ಒಳಗಡೆ ಬರೀ ಹೊರಗಡೆ ಬ್ರಹ್ಮಭೋಜನ ಮಮ್ಮಾಭೋಜನ ಊಟ ಮಾಡಿಕೊಂಡು ಶಿಸ್ತಾಗಿ ಗಡತ್ತಾಗಿದ್ದುಕೊಂಡು ಏನೋ ಒಂದಷ್ಟು ಸೇವೆ ಅಂತ ಮಾಡಿಕೊಂಡು ಹೆಂಗೂ ಕಾಲ ಕಳೀತಾ ಇದ್ದೀವಿ ಅಂದರೆ, ಯೋಗ ಅಂತ ಬಂದರೆ ಟೈಮ್ ಟು ಟೈಮ್ ರೆಡ್ ಲೈಟ್ ಹಾಕು, ಸುಮ್ಮನೆ ಕೂತ್ಕೋ, ಎದ್ದು ಹೋಗು, ಇದಾಗಲ್ಲ ಕೆಲಸ. ಮತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ರಲ್ಲ ನೋಡಿ, ಇವರೆಲ್ಲ ಯೋಗಿಗಳಲ್ವ, ಇವ್ರಿಗೆಲ್ಲ ಅನುಭೂತಿ ಆಗಲ್ವಾ ಅಂದರೆ ಕೇಳ್ಕೊಂಬನ್ನಿ, ಗೊತ್ತಾಗತ್ತೆ. ಯೋಗಿ ಕೋಟಿಗೊಬ್ಬ, ಯೋಧರಿದ್ದಾರೆ ಎಲ್ಲರೂ ಕೂಡ, ಯೋಗಿ ಕೋಟಿಗೊಬ್ಬ. ಅದಕ್ಕೆ ಹೇಳ್ತಾರೆ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತಾರೆ ಬಸವಣ್ಣನವರು. ಅಂದ್ರೆ ಬ್ರಹ್ಮಕುಮಾರಿಯಲ್ಲಿ ಎಲ್ಲರೂ ಪರಮಾತ್ಮನಿಂದ ತರಬೇತಿಯನ್ನು ಪಡೆದಿರುವವರೇ, ಪರಮಾತ್ಮನಿಂದ ಜ್ಞಾನವನ್ನು ಕೇಳಿರುವವರೇ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದ ಮೇಲೆ ನಿಶ್ಚಯವನ್ನು ಹೊಂದಿರುವವರೇ, ರಾಜಯೋಗ ಅಭ್ಯಾಸ ಮಾಡ್ತಾ ಇರುವವರೇ. ಆದರೆ ನಮ್ಮ ಕಣ್ಣಿಗೆ ಎದುರಲ್ಲೇ ರಾಜಯೋಗಿಗಳು ಇದ್ರು, ಆದಿರತ್ನರಿದ್ರು, ಅವರನ್ನು ನೋಡಿ ಬೆಳೆದವರೇ ನಾವೆಲ್ಲ. ಲಕ್ಷಾಂತರ ಜನಗಳು ಇವತ್ತು ಅಭ್ಯಾಸದಲ್ಲಿ ತೊಡಗಿದ್ದೀವಿ, ರೇಸಲ್ಲಿದ್ದೀವಿ. ಆದರೆ ಅದರಲ್ಲಿ ಈ 2 ಪಾರ್ಟೇಷನ್ ಅಂತ ಮಾಡಿಬಿಡಿ, ಯೋಧ ಮತ್ತು ಯೋಗಿ ಅಂತ ಮಾಡಿ 1% ಸಿಗೋದು ಕಷ್ಟ. ಯೋಗಿ 1%, ಇದು ಅತಿಶಯೋಕ್ತಿ ಅಲ್ವೇ ಅಲ್ಲ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಇದು. ಅಭ್ಯಾಸ ಕೇಳಿದವರಿಗೆ ಮಾತ್ರ ಗೊತ್ತದು, ಆ ಅನುಭೂತಿಯನ್ನು ಪಡೆಯೋದು. ವಾಗ್ಮಿಗಳಿಲ್ವ ಇದ್ದಾರೆ, ಜ್ಞಾನದಲ್ಲಿ ತುಂಬಾ ಮೇಲ್ಮಟ್ಟದಲ್ಲಿ ಚಿಂತನೆಗಳನ್ನು ಮಾಡಿ ಹೇಳುವರಿಲ್ವ ಇದ್ದಾರೆ, ಬಹಳಷ್ಟು ಸೇವೆಯನ್ನ ಮಾಡಿ ಅನೇಕ ಆತ್ಮರ ಆಶೀರ್ವಾದವನ್ನು ಪಡೆದವರಿಲ್ವ ಇದ್ದಾರೆ. ಆದರೆ ಯೋಧನ ಯೋಗಿನ, ಯೋಗಿ ಅಂದ್ರೆ ಯಾರು? ಕಂಪ್ಲೀಟ್ ಸಾಕ್ಷಿ ಸ್ಥಿತಿ, ಕಂಪ್ಲೀಟ್ ಸ್ಥಿರಚಿತ್ತತೆ, ಸದಾ ನಿತ್ಯ ತೃಪ್ತ, ಇಚ್ಛಾ ಮಾತ್ರ ಅವಿದ್ಯ, ಸಚ್ಚಿದಾನಂದ ಸ್ವರೂಪ, ಸದಾ ಅಂತರ್ಮುಖಿ, ಸದಾ ಏಕರಸ ಸ್ಥಿತಿ, ಬೀಜ ರೂಪ, ಬಿಂದು ರೂಪ, ಕರ್ಮಾತೀತದಲ್ಲಿ ಇರುವಂಥ ನಿರಂತರವಾಗಿ. ಅಂತರ ಇತ್ತು ಅಂದರೆ ಯೋಧ, ನಿರಂತರ ಆದರೆ ಯೋಗಿ. ಅಂತರ ಅಂದರೆ ಬೆಳಗ್ಗೆ ಯೋಗಕ್ಕೆ ಕುಂತಾಗ ಯೋಗಿ ಆಗ್ಬಿಡ್ತೀನಿ, ಅನುಭೂತಿ ಮಾಡಿಬಿಡ್ತೀನಿ. ಅದರಿಂದ ಹೊರಗಡೆ ಬಂದು ಮಧ್ಯಾಹ್ನ ಆಗ್ತಿದ್ದಂಗೆ ಮತ್ತೆ ಒಂದಷ್ಟು ಹೊರಗಡೆ ಓಡಾಡುತ್ತೆ, ಮತ್ತೆ ಸಾಯಂಕಾಲ ಕೂತ್ಕೊಂಡಾಗ ಯೋಗಿ ಆಗ್ತೀವಿ. ಅಂದರೆ ಸಮಯದ ಯೋಗಿಗಳಾಗಿದ್ರೆ ನಾವು ಯೋಧರೇ. ಇನ್ನು ಅಭ್ಯಾಸ ನಿರಂತರ ಆಗಬೇಕಲ್ಲ. 24x7 ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನೀವು ಏನು ಕರ್ಮದನ್ನಾದರೂ ಮಾಡಿ ಒಳಗಡೆ ಸ್ಥಿತಿ ಯೋಗಿಯಾಗಿರಬೇಕು.
ಒಳಗಡೆ ಏಕರಸ ಇರಬೇಕು, ಯಾವತ್ತು ಅಂತರ್ಮುಖಿಯಾಗಿರಬೇಕು, ಸದಾ ಸಾಕ್ಷಿ ಸ್ವರೂಪದಲ್ಲಿರಬೇಕು, ಆತ್ಮಿಕ ಸ್ವರೂಪದಲ್ಲಿರಬೇಕು, ಆತ್ಮೀಯತೆಯ ಹರಿಬೇಕು. ಅವರು ನಿಜವಾದ ಯೋಗಿಗಳು. ಯಾರಿಗೆ ಅನುಭೂತಿಯಾಗಿರುತ್ತೋ ಅವರನ್ನು ನೋಡಿದರೆ ಸಾಕು, ನಮಗೆ ಸಾಕಷ್ಟು ಅನುಭವಗಳಾಗುತ್ತದೆ. ಶಾಂತಿಯ ಅನುಭೂತಿ, ಪ್ರೇಮದ ಅನುಭೂತಿ, ಆನಂದದ ಅನುಭೂತಿ, ಶಕ್ತಿಯ ಅನುಭೂತಿ, ಬೆಳಕಿನ ಅನುಭೂತಿ ಆಗುತ್ತೆ ನಮಗೆ. ಅದಕ್ಕೆ ನೀವು ಅನುಭವ ಯಾಕಾಗ್ತಾ ಇಲ್ಲ ಅಂದ್ರೆ ಇನ್ನು ಯೋಧರಾಗಿದ್ದರೆ ನೀವು ಯೋಗಿಗಳಾಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲೇ ಇರಬೇಕು. ಬ್ರಹ್ಮಕುಮಾರಿಸ್ ಅವರ ಸ್ಥಾನ ಯಾವುದು ಅಂತಂದ್ರೆ ಮೌಂಟ್ ಅಬು ಅಥವಾ ಸೆಂಟರು ಅಥವಾ ಇನ್ನೊಂದು ಜೋನು ಅಲ್ಲ, ಇಲ್ಲಿ ವಾಸ ಮಾಡು. ಇದು ಮಧುಬನ. ರಿಯಲ್ ಮಧುಬನ ಪ್ರತಿಯೊಬ್ಬ ಬೀಕೆಗೆ ಇಲ್ಲಿದೆ. ಅದು ಸ್ಥೂಲವಾದ ಮಧುಬನ, ಅದು ನಮ್ಮ ಕರ್ಮಕ್ಷೇತ್ರ. ಆದರೆ ರಿಯಲ್ ಮಧುಬನ ಇಲ್ಲಿ. ಮಧು ಇರೋದು ಇಲ್ಲಿ. ಮಧು ಅಂದ್ರೆ ಜೇನು, ಜೇನು ಅಂದ್ರೆ ಸವಿ, ಸವಿ ಅಂದ್ರೆ ರುಚಿ, ರುಚಿ ಅಂದ್ರೆ ಆನಂದ, ಆನಂದ ಅಂದ್ರೆ ಅನುಭೂತಿ. ಯಾರು ಇಲ್ಲಿದ್ದಾರೋ ಅವರು ನಿತ್ಯ ಮಧುಬನ, ನಿರಂತರ ಮಧುಬನವಾಸಿ. ಅಲ್ಲಿದ್ದು ಅವ್ರು ಇಲ್ಲಿಲ್ಲ ಅಂದ್ರೆ ಅದು ಬರೀ ಬನ ಆಗಿ ಉಳಿಯುತ್ತೆ, ಮಧು ಇರಲ್ಲ ಅಲ್ಲಿ. ಆದ್ರೆ ಯಾರು ಬೇಕಾದ್ರೆ ಎಲ್ಲೇ ಇರಲಿ, ಆದ್ರೆ ಅವರು ಇಲ್ಲಿದ್ದಾರೆ ಅಂದ್ರೆ, ಆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಆತ್ಮೀಯತೆ ಇದೆ ಅವ್ರ ಹತ್ರ ಅಂದ್ರೆ, ಅದೇ ನಿಜವಾದ ಮಧುಬನ ನಿವಾಸಿ. ಇಲ್ಲಿರುವ ಅಭ್ಯಾಸವನ್ನ ಮಾಡಿ ಅಂತ ಹೇಳಿದ್ರು. ಅದೇ ನಿಜವಾದ ಮಧುಬನ. ಅಲ್ಲೇ ಇರಬೇಕು ಅನ್ನೋದಾಗಿದ್ರೆ ಎಲ್ಲರನ್ನೂ ಅಲ್ಲಿಗೆ ಕರೆದುಕೊಂಡು ಕೂಡಿಸ್ತಿದ್ರು. ಇಲ್ಲಿರುವ ಅಭ್ಯಾಸ ಮಾಡಬೇಕು. ಯಾರು ನಿರಂತರ ಎಷ್ಟು ಹೊತ್ತು ಇಲ್ಲಿದೀವೋ ಅಷ್ಟು ಹೊತ್ತು ಮಧುಬನ ನಿವಾಸಿಗಳು ನಾವು. ಡೈಮಂಡ್ ಹಾಲ್ ಇದು. ಯಾಕಂದ್ರೆ ಇಲ್ಲೇ ಇರೋದು ಡೈಮಂಡ್, ರಿಯಲ್ ಡೈಮಂಡ್. ಪಾಂಡವ ಭವನ ಅನ್ನಿ, ಡೈಮಂಡ್ ಹಾಲ್ ಅನ್ನಿ, ಮಧುಬನ ಅನ್ನಿ, ಶಾಂತಿವನ ಅನ್ನಿ, ಜ್ಞಾನ ಸರೋವರ ಅನ್ನಿ, ಇದೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಹೆಡ್ ಕ್ವಾರ್ಟರ್. ಪ್ರತಿಯೊಬ್ಬ ಬಿಕೆಗಳಿಗೆ, ಬ್ರಹ್ಮ ಕುಮಾರ ಕುಮಾರಿಯರಿಗೆ ನಮ್ಮ ಹೆಡ್ ಕ್ವಾರ್ಟರ್ ಯಾವುದು ಅಂದ್ರೆ ಇಲ್ಲಿದೆ. ಇಲ್ಲಿ ಎಷ್ಟೊತ್ತಿರುತ್ತೀರಿ ಅಷ್ಟೊತ್ತು ಆನಂದ, ಅಷ್ಟು ಖುಷಿ, ಅಷ್ಟು ನಶೆ, ಅಷ್ಟು ಉತ್ಸಾಹ, ಅಷ್ಟು ವೈಬ್ರೇಷನ್. ಶಾಂತಿ ಶಾಂತಿ ಶಾಂತಿ. ಇದನ್ನು ಬಿಡುತ್ತೀವಿ. ಬೀಕೆ ಆಗಿದ್ದೀವಿ, ಕೋರ್ಸ್ ಆಗಿದೆ, ಮಿಲನಗಳಾಗಿದೆ. 10 ವರ್ಷ ಕಳೆದಿವಿ, 20 ವರ್ಷ ಕಳೆದಿವಿ, 30 ವರ್ಷ ಕಳೆದಿವಿ. ಪರಿವಾರ ದೊಡ್ಡದಾಗಿದೆ. ಬರೀ ಮಾತು 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 ಮಾತು. ಕರ್ಮ 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 ಕರ್ಮ. ಇದು ಲೌಕಿಕದವ್ರ ಕೆಲಸ. ಇದು ಬಹಿರಂಗದಲ್ಲಿ ಇರುವ ಸೂಚನೆ, ಇದು ಚಿಹ್ನೆ. ಇದು ಮಮ್ಮಾರವ್ರನ್ನ ನೋಡಿ ನೀವು, ಎಷ್ಟು ಸೈಲೆಂಟ್, ಎಷ್ಟು ಶಾಂತ. ಅವ್ರನ್ನ ನೋಡಿದ್ರೆ ಒಂದು ತರ ಭಯ ಆಗಿ ಹೋಗ್ಬಿಡ್ಬೇಕು ನಮಗೆ, ಅಷ್ಟು ಗಂಭೀರವಾಗಿರುತ್ತಾ ಇದ್ರು. ಆದರೆ ಮುಖಮಂಡಲ ಸೌಮ್ಯ ಶಾಂತ. ಯಾಕಂದ್ರೆ ಅವ್ರು ಯಾವತ್ತು ನಿಶ್ಶಬ್ದ, ಒಳಗಡೆಯಿಂದ ಹೊರಗಡೆಯಿಂದ, ಯಾವಾಗಲೂ ಅಂತರ್ಮುಖಿ. ಅಷ್ಟೇ ಅಲ್ಲ, ಅವರು ಅನಾದಿ ಸ್ಥಿತಿ, ಅನಾದಿ ಸ್ವರೂಪ, ಶಾಂತ ಸ್ವರೂಪ, ಶಕ್ತಿ ಸ್ವರೂಪ, ಆನಂದ ಸ್ವರೂಪ. ಎಷ್ಟು ವೆರೈಟಿ ಖಜಾನಗಳ ಅನುಭೂತಿಗಾಗಿ ಇದೆ ಒಳಗಡೆ.
ಕರ್ಮ ಮಾಡಲಿಲ್ವಾ? ಮಾಡಿ. ಹೇಗೆ? ಶಾಂತವಾಗಿ. ನಡೆದ್ರೂ ಕೂಡ ಸೌಂಡ್ ಬರುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ ಲೈಟ್ ಫರಿಸ್ತ ನಡಿದಂಗೆ ನಡೆಯೋದು ಹೇಳ್ಕೊಡ್ತಾ ಇತ್ತು. ಇಷ್ಟು ದೂರದಿಂದ ಇದ್ದವ್ರನ್ನ ಕರಿಬೇಕು ಅಂದ್ರೂ ಕೂಡ ಶಬ್ದ ಮಾಲಿನ್ಯ ಆಗುತ್ತೆ ಅಂತ ಹತ್ರ ಹೋಗಿ ಪಿಸುದುನೆಯಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಶಬ್ದದಲ್ಲಿ ಬರೋದವ್ರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಶಬ್ದದಲ್ಲಿ ಬಂದಿವಿ ಅಂದ್ರೆ ಅದು ವ್ಯರ್ಥ, ನಾವು ಬಹಿರಂಗದಲ್ಲಿ ಇದ್ದೀವಿ ಅನ್ನುವ ಕಂಪ್ಲೀಟ್ ಸೂಚನೆ ಅದು. ನೀವು ಒಳಗಡೆ ಇದ್ರೂ ಜೋರಾಗಿ ಮಾತಾಡ್ಲಿಕ್ಕಾಗಲ್ಲ, ಜೋರಾಗಿ ನಡಿಲಿಕ್ಕಾಗಲ್ಲ, ಜೋರಾಗಿ ಚೀರಾಡೋದು, ಕೂಗಾಡೋದು, ಯಾವುದು ಇಲ್ಲ ಪರಿವೆ. ನೀವು ಒಳಗಡೆ ಇದ್ದೀರಿ ಅಂದ್ರೆ ಸೂಚನೆಯು ಶಾಂತ, ಸೈಲೆನ್ಸ್, ಕೂಗಾಟ ಇಲ್ಲ, ಜೋರು ಮಾತಾಡೋದಿಲ್ಲ, ದಡ 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 ನಡೆದಾಡೋದಿಲ್ಲ, ದಡಾಬುಡ ಅಂತ ಕರ್ಮ ಮಾಡೋದಿಲ್ಲ. ಶಾಂತವಾಗಿ, ಸೈಲೆಂಟಾಗಿ, ಲೈಟಾಗಿ, ನಿಶಬ್ದವಾಗಿ ಕರ್ಮಗಳು ನಡೀತಾ ಇರುತ್ತೆ. ಎಕ್ಯುರೇಟ್ ಆಗಿ ನಡೀತಾ ಇರುತ್ತೆ, ಶಾಂತವಾಗಿ ನಡೀತಾ ಇರುತ್ತೆ. ಆದರೆ ನಾವು ಮಾಡ್ತೀವಿ, ಇಲ್ಲಿ ರೆಡ್ ಲೈಟ್ ಆಫ್ ಆಯ್ತು ಅಂದ್ರೆ ಚೇರ್ ದಡ್ಡ ದುಡ್ಡು ಎಳೆದು ಹಾಕಿ ಅಂದ್ರೆ ನಮ್ಮ ಸ್ಥಿತಿನೇ ಇಲ್ಲಲ್ಲ. ಆ ಸೈಲೆನ್ಸ್ನ ವ್ಯಾಲ್ಯೂವೇ ಗೊತ್ತಿಲ್ಲ ನಮಗೆ, ಆ ನಿಶಬ್ದದ ರುಚಿ ಗೊತ್ತಿಲ್ಲ ನಮಗೆ, ಆ ಅಂತರ್ಮುಖತೆಯ ಆನಂದ ಗೊತ್ತಿಲ್ಲ ನಮಗೆ. ಯಾವಾಗಾದರೂ ಸಾಂಗ್ ಮುಗಿಯಿತು, ಯಾವಾಗಾದ್ರೂ ಲೈಟ್ ಆಫ್ ಆಯಿತು, ಯಾವಾಗ ಚೇರ್ ಎಳ್ಕೊಂಡು ಓಡೋದೆವು, ಯಾವಾಗ ಒಂದು ಕಪ್ ಚಾನೋ ಒಂದು ಕಪ್ ಹಾಲು ಹೀರು ಬಿಡ್ತೇವೆ ಅಂತ ಅದರ ಕಡೆಗೆ ಗಮನ. ಇವೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅನ್ನ ಸರಿ ಮಾಡ್ಕೊಳ್ಳೋದು ಕಲೀಲಿಲ್ಲ ಅಂದ್ರೆ ದೊಡ್ಡದಿಲ್ಲಿ ಮಾಡುತ್ತೇವೆ. ಎಲ್ಲೇ ಹೋಗಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳುವಾಗ ಸೈಲೆಂಟ್, ಎದ್ದೇಳುವಾಗ ಸೈಲೆಂಟ್. ಚೇರ್ ಎತ್ತಿಡ್ಬೇಕಂದ್ರೆ ಎಳೆಯೋದಲ್ಲ, ಎತ್ತಿಬಿಟ್ಟು ನೀಟಾಗಿ ಇಡಬೇಕು. ಜೋಡಿಸ್ಬೇಕು ಅಂತ ಯಾರಿಗಾದ್ರೂ ದಡ್ಡ ಸಪ್ಲೈಯರ್ಸು ಮಾಡಲ್ಲ, ಆ ಥರ ಸೌಂಡ್ ಮಾಡ್ಕೊಂಡು ಹೋಗ್ತೀವಿ. ಬಹಳ ಶಾಂತ ಇರಬೇಕು. ಯೋಗಿಗಳು ಅಂದ್ರೆ ಹಾಗಿರ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ನೀವು ಹಂಗಿದ್ದೀರಿ ಅಂತ ಅಲ್ಲ, ಎಲ್ಲರೂ ಹಂಗೆ ಇದ್ದಾರೆ ಅಂತಲ್ಲ. ಸೂಕ್ಷ್ಮ ಇರಬೇಕು. ಯೋಗಿ ಅಂದ್ರೇ ಸೂಕ್ಷ್ಮ, ಯೋಗಿ ಅಂದ್ರೇ ಅಂತರ್ಮುಖಿ, ಯೋಗಿ ಅಂದ್ರೇ ನಿಶ್ಶಬ್ದ. ನೀವು ಸ್ಥಿತಿಯಲ್ಲಿರಿ, ನೀವು ಮೆಲುದನೆಯಲ್ಲಿ ಮಾತಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಹತ್ರ ಹೋಗಿ ಹೇಳೋದು ಕೇಳೋದನ್ನ ಮಾಡಿ, ನೀವು ಲೈಟಾಗಿ ನಡೆದಾಡಿ, ನೀವು ಲೈಟಾಗಿ ಎದ್ದುಬಿಟ್ಟು ಫರಿಸ್ತ ಥರ ಹೋಗಿ ನಿಮ್ಮನ್ನು ನೋಡಿದ್ರೆ ಬೇರೆಯವರಿಗೆ ಗೌರವ ತಾನಾಗೆ ಬರುತ್ತೆ. ಅವರು ನಿಮಿತ್ತರಿದ್ರೂ ಕೂಡ ನಿಮ್ಮ ಹತ್ರ ನಡ್ಕೊಳ್ಬೇಕಾದ್ರೆ ಯೋಚನೆ ಮಾಡಿ ನಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ನಿಮ್ಮನ್ನು ಶಬ್ದದಲ್ಲಿ ಎಳ್ಕೊಂಡು ಬಂದು ತಮ್ಮ ಥರ ಮಾಡ್ಕೊಳಕ್ಕೆ ನೋಡ್ತಾರೆ. ಅವ್ರು ಜೋರು ಬೇಕಂತಾನೆ ಮಾತಾಡ್ತಾರೆ, ಜೋರಾಗಿ ಕರೀತಾರೆ, ಇದನ್ನು ಮಾಡಿ ಅದನ್ನು ಮಾಡಿ, ದಡ ಮಾಡ್ತಾರೆ. ಯಾಕಂದ್ರೆ ನೀವು ಜಲ್ದಿ ಅವ್ರ ಅಟ್ಮಾಸ್ಫಿಯರಿಗೆ ನಿಮ್ಮನ್ನು ಸೆಟ್ ಮಾಡ್ಕೊಳ್ಬೇಕು. ಆವಾಗಲೇ ನಿಮ್ಮಿಂದ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಬೋದು ಅಂತ. ಮಾಡಬಾರ್ದು ಅಂತಲ್ಲ, ಸೇವೆ ಎಷ್ಟು ಬೇಕಾದರೂ ಮಾಡಿಸ್ಕೊಳ್ಳಿ. ಆದರೆ ಸೈಲೆನ್ಸ್, ವಿತ್ ಸ್ಥಿತಿ ಇಲ್ಲದೆ, ಸೈಲೆನ್ಸ್ ಇಲ್ಲದೆ ನೀವು ಮಾಡುವ ಸೇವೆನೇ ಅಲ್ಲ. ಸ್ಥಿತಿ ಇಲ್ಲದೆ ಮಾಡುವ ಧಾರಣೆನೇ ಅಲ್ಲ. ಸ್ಥಿತಿ ಇಲ್ಲದೆ ಕೇಳುವ ಜ್ಞಾನವೇ ಅಲ್ಲ. ಮಮ್ಮಾರವರು ಜ್ಞಾನ ಕೇಳಬೇಕಾದ್ರೆ ಸ್ವರೂಪದಲ್ಲಿ ಬಂದು ಬಿಡ್ತಾ ಇದ್ರು, ಹಾಗೆ ಹೀರ್ಕೊಂಡು ಬೀಳ್ತಿದ್ರು ಹಂಸ ಪಕ್ಷಿ. ಅದಕ್ಕೆ ಶಾರದೆಗೆ ಹಂಸವಾಹಿನಿ ಅಂತ ಕರಿ. ನಿಮ್ಮ ಅದೃಷ್ಟವನ್ನು ನೀವೇ ಬೆಳಗಿಸ್ಕೊಳ್ಬೇಕು. ನಿಮ್ಮ ಸ್ಥಿತಿಯನ್ನು ನೀವೇ ಕಾಪಾಡ್ಕೊಳ್ಬೇಕು. ನಿಮ್ಮ ಓರವನ್ನು ನೀವೇ ತಯಾರು ಮಾಡ್ಕೊಳ್ಬೇಕು. ನಿಮ್ಮ ಪದವಿಯನ್ನು ನೀವೇ ಬರ್ಕೊಳ್ಬೇಕು. ಇಲ್ಲಿ ಯಾರು ಬರೋದಿಲ್ಲ, ನಿಮಿತ್ತರು ಬರೋದಿಲ್ಲ, ಇನ್ನೊಬ್ಬರು ಬರೋದಿಲ್ಲ, ಮತ್ತೊಬ್ಬರು ಬರೋದಿಲ್ಲ. ನಿನಗೆ ಬೇಕಾ ನೀನು ಮಾಡಬೇಕು. ನೀನು ಯಾರ ಮೇಲೆ ಆರೋಪ ಮಾಡಿದ್ರು ಅದು ಆರೋಪ ಅಷ್ಟೇ, ಯಾರೂ ಕಾರಣ ಅಲ್ಲ. ನಿನ್ನ ಸ್ಥಿತಿ ನೀನೇ ತಯಾರು ಮಾಡ್ಕೊಳ್ಬೇಕು. ಇಲ್ಲಿ ಯಾರಿಗೂ ನಾವು ಅಡಿಯಾಳಾಗಿ ಇಲ್ಲ. ಯಾರು ಹೇಳ್ದಂಗೆ ಕೇಳುವಂಥ
ಒಂದು ಅವಶ್ಯಕತೆ ಇಲ್ಲ. ಬಂದಿರದೆ ಯೋಗಕ್ಕೋಸ್ಕರ, ಬಂದಿರದೆ ಸ್ಥಿತಿಗೋಸ್ಕರ, ಬಂದಿರದೆ ಅಶರೀರಿ ಆಗೋದಕ್ಕೋಸ್ಕರ, ಬಂದಿರದೆ ಬೀಜರೂಪ ಆಗೋದಕ್ಕೋಸ್ಕರ. ಇದನ್ನು ಬಿಟ್ಟು ಮತ್ತೇನೂ ಇಲ್ಲ. ಈಗ ದಯವಿಟ್ಟು ನಾನು ಒಂದು ಮಾತು ನಿಮಗೆ ನನ್ನ ಅನುಭೂತಿಯನ್ನು ಹೇಳ್ಕೊಳ್ಳೋದಾದರೆ, ನೀವು ಸೇವಾಧಾರಿಗಳಾಗಿರ್ಬೋದು, ನಿಮಿತ್ತರಾಗಿರ್ಬೋದು, ಅಥವಾ ನಿಮಿತ್ತರ ಜೊತೆ ಇರುವಂಥ ಒಡನಾಡಿಗಳಾಗಿರ್ಬೋದು, ಅಥವಾ ನಿಮ್ಮ ಸೆಂಟ್ರಲ್ಲಿ ಯಾರೇ ಇಂಥವ್ರು ಇದ್ದರೆ, ಯಾರು ಯೋಗದಲ್ಲಿ ಕೂಡ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಕರ್ಮ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಜನ ಸಿಗ್ತಾರೆ, ಸೇವೆ ಮಾಡಲಿಕ್ಕೆ ಸಾಕಷ್ಟು ಜನ ಸಿಗ್ತಾರೆ, ಬಳಸ್ಕೊಳ್ಳಿ. ಆದರೆ ದುರ್ದೈವ ಏನು ಅಂದರೆ, ಯಾರು ಯೋಗಿ ಆಗಬೇಕಂತ ಬಂದಿರ್ತಾನೆ ಎಲ್ಲರಿಗೂ ಆ ಲಕ್ಷಣಗಳು ಇರೋದಿಲ್ಲ. ನೀವು ಕರ್ಮ ಮಾಡೋರನ್ನ ಬಿಡಿಸಿ ನೀವು ಬೇಕಾದ್ರೆ ಯೋಗ ಕೂಡಿಸಿ ನೋಡಿ, ಅವರು ಅಲ್ಲಿ ಕೂಡ ಕರ್ಮನೆ ಮಾಡ್ತಾರೆ, ಬಿಟ್ಟರೆ ಯೋಗ ಮಾಡೋದಿಲ್ಲ. ಸಂಕಲ್ಪ ವಿಕಲ್ಪ ಮಾಡ್ತಾನೆ ಇರ್ತಾರೆ. ಆದರೆ ಯೋಗ ಅನ್ನುವಂಥದ್ದು ಎಲ್ಲೋ ಒಂದೊಂದು ಆತ್ಮಗಳಿಗೆ ಅದು ಸಂಸ್ಕಾರವಾಗಿರುತ್ತೆ. ಸೆಂಟ್ರಲ್ಲಿ ಒಂದಷ್ಟು ಜನ ಇರ್ತಾರೆ, ಒಬ್ಬರು ಇಬ್ಬರು 3 ಜನ ಇರ್ತಾರೆ. ಆ ಥರದವ್ರು ಬರ್ತಾರೆ, ಸೈಲೆಂಟಾಗಿ ಬಾಬಾ ರೂಮಲ್ಲಿ ಕೂಡ್ತಾರೆ, ಯೋಗ ಮಾಡ್ತಾರೆ. ಅಂದರೆ ಅಂಥವ್ರನ್ನ ಹುಡುಕಿ ಅಂಥವರಿಗೆ ಒಂದಷ್ಟು ಸಪೋರ್ಟ್ ಮಾಡಿ. ಅಂಥವರ ಯೋಗದಿಂದಲೇ ವೈಬ್ರೇಷನ್ ಸೆಂಟ್ರಿಗೂ ಕೂಡ ಹರಡುತ್ತೆ, ಸೆಂಟ್ರಿಂದ ಅನೇಕ ಆತ್ಮರಿಗೂ ಹರಡುತ್ತೆ. ಅದು ಎಲ್ಲರಿಗೂ ಕೂಡ ವೈಬ್ರೇಷನನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಆ ಸೆಂಟ್ರ್ ಉನ್ನತಿ ಆಗಲಿಕ್ಕೆ ಆಗಿರ್ಬೋದು, ಸೇವೆ ಉನ್ನತಿ ಆಗಲಿಕ್ಕೆ ಆಗಿರ್ಬೋದು, ಎಲ್ಲರ ಸ್ಥಿತಿಯನ್ನು ಎತ್ತರದಲ್ಲಿ ತಗೊಂಡು ಹೋಗ್ಲಿಕ್ಕೆ ಯೋಗದಾನ ಮಹಾದಾನ. ಕರ್ಮ ಯಾರು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಯಾರಾದರೂ ನಿಮಗೆ ಸೈಲೆನ್ಸಲ್ಲಿ ಇರೋರಿದ್ರೆ, ಅಯ್ಯೋ ಬರ್ತಾರೆ ಅಣ್ಣವರೇ, ಭೋಗ ತಗೊಳ್ತಾರೆ, ಹೋಗ್ತಾರೆ, ಯಾರ ಹತ್ರ ಮಾತಾಡಲ್ಲ, ಬಂದು ಅಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ತಾರೆ, ಏನೂ ಉಪಯೋಗ ಇಲ್ಲ ಅಣ್ಣವ್ರೆ. ಸೆಂಟ್ರಲ್ಲಿ ಅವರಿಂದ ಒಂದು ಕೆಲಸ ಈ ಕಡೆಯಿಂದ ಆ ಕಡೆ ಎತ್ತಿಡೋದಿಲ್ಲ ಅಣ್ಣವ್ರೆ ಅಂತಿರಲ್ಲ. ಎತ್ತಿಡೋಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಆ ಥರ ಯೋಗ ಮಾಡೋರು ಸುಮ್ಮನೆ ಬಂದೋಗ್ಲಿ. ಇದು ಯೋಗ ಕೇಂದ್ರ, ಇದು ಕರ್ಮ ಕೇಂದ್ರ ಅಲ್ಲ, ನಮ್ಮದು ಧ್ಯಾನ ಕೇಂದ್ರ ಅಂತೀವಿ, ಮೆಡಿಟೇಷನ್ ಸೆಂಟರ್ ಅಂತೀವಿ. ಅಲ್ಲಿ ಮೆಡಿಟೇಷನ್ಗೆ ಪ್ರಾಮುಖ್ಯತೆ ಇಲ್ದಂಗೆ ಆಗೋಗ್ಬಿಡುತ್ತೆ. ಅವರು ಹೊಸಬರಿರಲಿ ಹಳಬರಿರಲಿ ಯಾರೇ ಸರೆಂಡರೇ ಇರಲಿ, ಅಣ್ಣವರ ಜವಾಬ್ದಾರಿಗಳಿರ್ತವೆ. ಜವಾಬ್ದಾರಿಗಳಿದ್ದರೆ ಯೋಗ ಮಾಡುವಂಥವ್ರಿಗೆ ಯೋಗಕ್ಕೆ ಪ್ರಾಮುಖ್ಯತೆ ಕೊಡಿ. ಬೇಕಾದರೆ ಇದರಲ್ಲಿ ಡಿಫರೆನ್ಸ್ ನಿಮಗೆ ಕಾಣಿಸಿಲ್ಲ ಅಂದರೆ ಡೈರೆಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದ್ರಿ. ಯಾವ ಸೆಂಟ್ರಲ್ಲೇ ಇರಲಿ ಅಂಥವ್ರು ಬಾಬನ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಸ್ಥಿತಿಯಲ್ಲಿ ಹೋಗೋರು ಯಾರಾದರೂ ಇದ್ದರು ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಕಂಪ್ಲೀಟ್ ಯೋಗಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಅವ್ರು ಒಬ್ಬರು ಇಬ್ಬರು 3 ಜನ ಒಂದು ಸೆಂಟ್ರಲ್ಲಿ ಇದ್ದೇ ಇರ್ತಾರೆ. ಅವ್ರನ್ನ ನಾವೇನು ಅನ್ಕೊಳ್ತೀವಿ, ವೇಸ್ಟ್, ಕೆಲಸಕ್ಕೆ ಬರೋದಿಲ್ಲ ರೀ. ಇವಾಗ ಹೇಳಿದ್ರೆ ಯಾವಾಗೋ ತರ್ತಾರೆ, ಇವಾಗ ಹೇಳಿದ್ರೆ ಯಾವಾಗೋ ಮಾಡ್ತಾರೆ, ತಮ್ಮದೇ ಲೋಕದಲ್ಲಿ ಇರ್ತಾರೆ ಅಂತ ಈ ಥರ ಕಡೆಗಣಿಸಲ್ಪಟ್ಟಿರ್ತಾರಲ್ಲ, ಅವರೇ ಏನಾದರೂ ಒಂದಷ್ಟು ಯೋಗದಾನವನ್ನು ಮಾಡ್ತಾರೆ. ದಯವಿಟ್ಟು ಅಂಥವ್ರನ್ನ ಕಡೆಗಣಿಸಬೇಡಿ. ಅವ್ರು ಅದಕ್ಕಾಗಿ ನಿಮಿತ್ತರಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಮಾಡಲಿ, ಇದು ಇರೋದೇ ಯೋಗ ಕೇಂದ್ರ. ಇಲ್ಲಿ ಅಂಥವ್ರು ಮಾಡೋದ್ರಿಂದ ಅವರೊಂದು 3 ಜನ ಇಲ್ಲಾಂದ್ರೆ ಸೆಂಟರ್ ನಡೆಯಲ್ವಾ? ಅವ್ರು 3 ಜನನ ಮೀಸಲು ಮಾಡಿ, ಅದಕ್ಕೆ 4 ಜನ ಇದ್ರೆ 4 ಜನ ಮೀಸಲು ಮಾಡಿ ಅವ್ರು ಕೂತ್ಕೊಳ್ಳಿ. ಅವ್ರು ಎಷ್ಟೊತ್ತು ಬೇಕಾದರೂ ಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆಟೋಮೆಟಿಕ್ ಸೆಂಟ್ರ್ ವಾತಾವರಣ, ಮನೆ ವಾತಾವರಣ ಚೇಂಜ್ ಆಗುತ್ತೆ, ಪರಿವಾರದ ವಾತಾವರಣ ಚೇಂಜ್ ಆಗುತ್ತೆ. ಚೇಂಜ್ ಆಗೋದು ಸೈಲೆನ್ಸ್ ಇರೋರಿಂದ ಹೊರತಾಗಿ ಸುಮ್ಮನೆ ದಡಬುಡ ಮಾಡೋರಿಂದ ಏನೂ ಉಪಯೋಗ ಇಲ್ಲ. ಎಷ್ಟು ವರ್ಷ ಸೆಂಟರ್ ಆಗ್ಬೋದು, ಎಷ್ಟು ಪರಿವಾರ ಬೆಳಿಬೋದು, ಬರೀ ಮಾತು ಶಬ್ದ ಎಲ್ಲಿದೆಯೋ ಅಲ್ಲಿ ಏನೂ ಉಪಯೋಗ ಇಲ್ಲ. ಅದು ಹೊರಗಡೆ ಬೇರೆ ಕಡೆನೂ ನಡೆಯುತ್ತೆ, ಇಲ್ಲಿಯೂ ನಡೆಯುತ್ತಷ್ಟೆ. ಸೈಲೆನ್ಸ್ ಈಸ್ ಪವರ್. ಅದಕ್ಕೆ ನಾವು ಕೂಡ ನಿರಂತರವಾದ ಯೋಗಿಗಳಾಗಬೇಕು, ಅನುಭಾವಿಗಳಾಗಬೇಕು. ಯೋಧರಾಗೋದು ಬೇಡ, ಸಾಧ್ಯವಾದಷ್ಟು ಅಂತರ್ಮುಖಿಗಳಾಗೋಣ, ಶಾಂತಿಯಲ್ಲಿರೋಣ, ಸ್ವಸ್ವರೂಪದಲ್ಲಿರೋಣ. ಇಡೀ ದಿನ ಲೈಟಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸದಾಕಾಲ ಏಕರಸ ಸ್ಥಿತಿಯಲ್ಲಿರುವಂಥ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ ಓಂ ಶಾಂತಿ.